ಥರ ಸೆಕೆ ಮಾರ ಎಂತ ಈ ಸೆಕೆಗೆ ಬದುಕಕ್ಕಾಗದ? ಅಲ್ಲ ನೋಡ್ತಾ ಇದ್ದೀನಿ, ಒಂದು 15 ದಿನ ಮ್ಯಾಲ ಆತಪ್ಪ, ಆ ಥರ ಸೆಕೆ ಹೊಡಿತೇ ಇದೆ. ವಯಸ್ಸಾದವರೆಲ್ಲ ಹೆಂಗೆ ಬದುಕೋದಾತೇನ ಈ ಸೆಕೆಗೆ? ಪಾಪ ಮಕ್ಕಳು ಮರಿ ಆ ಸಣ್ಣ ಬಾಲರೆಲ್ಲ ಹೆಂಗೆ ಬದುಕ್ತವೆ? ಅಡುಗೆ ಕೋಣೆಗೆ ಹಿಂಗಂತ ಕೂರಕ್ಕಾಗಲ್ಲ. ಆ ಬೆಂಕಿ ಜಳಕ್ಕೆ ಒಂಥರ ಮೈಯೆಲ್ಲ ಸುಟ್ಟು ಬೆಂದಂಗಾಗೋದು. ಅಲ್ಲ ನಮ್ಮ ಕಡೆಗೆ ಹಿಂಗೆ, ಇನ್ನು ಬಯಲ್ಸೀಮೆ ಕಡೆಗೆಲ್ಲ ಹೆಂಗಾಗೋದು ಅಂತ. ಪಾಪ ಗದ್ದೆಲಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡವು ಹೆಂಗೆ ಮಾಡ್ತಾವ ಏನ? ರೈತರಿಗೆಲ್ಲ ಭಾರಿ ಕಷ್ಟನಪ್ಪ. ಗಂಟೆ ಇಷ್ಟ ಆತ ಏನ? ಆಸ್ಪತ್ರೆ ಬೇರೆ ಹೋಗ್ಬರ್ಬೇಕು, ಹಲ್ಲು ಬೇರೆ ಜಾಸ್ತಿ ಆಗಿ ಹೋಗ್ಯದೆ. ಅದು ಎಂಥ ಡಾಕ್ಟ್ರ್ ತೆಗಿತಾರ, ಎಂಥ ಮತ್ತೆ ಸಿಮೆಂಟ್ ತುಂಬ್ತೀನಂತ ಹೇಳ್ತಾನ, ಎಂಥ ಮಾಡ್ತಾರ ಏನ? ತಮಣಿ ಮತ್ತು ಪುಟ್ಟಿನ ಕರ್ಕೊಂಡು ಆಸ್ಪತ್ರೆನವರು ಹೋಗ್ಬರ್ಬೇಕು ಇವತ್ತು. ನಮ್ಮನೆ ಗುಂಸಿಗೆ ಒಂದು ತಾಸು ಕರ್ಕೊಂಡು ಹೋಗ್ಬರೋಣ ಅಂದರೆ ಪುರ್ಸತೆ ಇಲ್ಲಪ್ಪ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು. ಅಲ್ಲ ನಮ್ಮ ಜೀವಕ್ಕೇನು ಕೇಳಾರೆ ಇಲ್ವಾ ಹಾಗೇರೆ? ಮದುವೆ ಆದಾಗಿಂದ ಇದೇ ಆಗಿ ಹೋಗ್ಯದೆ. ಎಂತ ಮಾಡಿ ಸಾಯೋದು? ತಮಣಿ ಪುಟ್ಟಿನವರು ಕರ್ಕೊಂಡು ಹೋಗ್ತೀನಿ. ನಾವೊಬ್ಬಳೇ ಹೋದರೆ ನನಗೆ ಎಂತ ಗೊತ್ತಾಗಲ್ಲ, ಹಾಗೆ ಮಾಡ್ತೀನಿ ಅತ್ಲಾಗೆ. ಹಳದ ಹುಲ್ಲು ಪೂರಾ ಹೊಟ್ಟೆ ಬಿದ್ದು ಅರ್ಧ ಜೀವ ತಿಂತು ನಂದು. ತಮಣಿ, ತಮಣಿ, ನಿಂಗೆ ಎಂತ ಹೇಳಿದ್ನ ನಾನು? ಎಂತದೆ ಅಮ್ಮ ನಿಂದು? ಶುರು ಆತ್ ಮಾರೈತಿ, ಬೆಳಿಗ್ಗೆ ಶುರು ಮಾಡ್ಕೊತು. ಮತ್ತೆ ಶುರು ಆತು ಅದು ಇದು ಅಂದ್ರೆ ಹೇಳ್ತೀನಿ ಈಗ ಬಂದು. ಎಂತ ಹೇಳಿದ್ ನಿಂಗೆ? ಆ ಕೋಳಿ ಹೊಟ್ಟೆಲಿ ಕೋಳಿ ಅಂತ ಮೊಟ್ಟೆ ಇಡೋದ ನೋಡ್ಕೋಬಾರ ಅಂತ ಹೇಳಿದ್ನಲ್ಲೇನಾ? ಅಲ್ಲೊಂದು ಹಾವು ತಿರುಗ್ತೇ ಇದೆ, ಎಲ್ಲಾರು ಕಣ್ಣಿಗೆ ಬಿದ್ದರೆ ಪೂರ ಮೊಟ್ಟೆ ತಿನ್ಕೊ ಹೋಗ್ತದೆ. ಹೋಗ ನೋಡ್ಕೋಬಾರ, ಎಂತ ಮೊಟ್ಟೆ ಇಟ್ಟಿರೋದೆ ಎಂತ ಅಂತ ನೋಡ್ಕೋಬಾ. ಮೊಟ್ಟೆ ಇಟ್ಟಿದ್ದು ತಗೋಬಾ, ಹೋಗು. ಸಂಜೆ ಬಂದ್ಕೊಂಡು ಅಮ್ಮ ಆಮ್ಲೆಟ್ ಮಾಡಿಕೊಡು, ಅಮ್ಮ ಮೊಟ್ಟೆ ಬೇಯಿಸ್ಕೊಡು ಅಂತ ಹೇಳ್ಬೇಕಲ್ಲ, ಆವಾಗಿರೋದು ನಿಂಗೆ. ಅಪ್ಪಂತದಂತ ಒಂದು ಕೆಲಸ ಮಾಡೋಕ್ಕಾಗಲ್ಲ, 3 ಹೊತ್ತು ಬಿರ್ಕಿರ್ತಾನೆ. ಹೋಗ ನೋಡ್ಕೋಬಾರ, ಮೊಟ್ಟೆ ಇಟ್ಟಿರೋದೆ ಅಂತ ನೋಡ್ಕೋಬಾ, ಹೋಗು. ಅಯ್ಯೋ ಪುಣ್ಯದ ಗಿಟ್ಟಿ, ಈಗ ಹೇಳಿದ್ದು ಹೀಗೆ ಆಗ್ಬೇಕು ನೋಡಿ ನಿಂಗೆ. ಸರಿ ಹೋಗ್ತೀನಿ ಬಿಡು, ಒದ್ಕೊಂಡು ಕೂಗ್ಬೇಡ. ಹಲ್ಲು ಅಂತ ಹೇಳ್ತೀಯ ಮರೈತಿ, ನಿಂಗೆ ಯಾರು ನೋಡಿದವ್ರು ಹಲ್ಲು ಅಂತ ಹೇಳಾರೇನೆ ಆ ಥರ ಕೂಗ್ತೀಯ. ಹೌದಾ, ಭಾರಿ ಮಾತಾಡಿದ್ ಬೇಡ ಆತ. ಹೋಗು ನೋಡ್ಕೋಬಾ, ಹೋಗು. ಒದ್ಗೆಮ್ಮ, ಏನ್ರಿ ಬೆಳಗುನೇ ಹೊರಗಡೆ ಕುತ್ಕೋದಾರಪ್ಪ? ಎಂಥ ಪೂರ ಕೆಲಸ ಆಗ್ಯದೇನಲ್ಲ? ಥೋ ಇಲ್ಲ ಕಣೆ ಸರೋಜಾ, ಸೆಕೆ ಕಣೆ, ಒಳಗಡೆ ಕೂರಕ್ಕಾಗಿಲ್ಲ ಅಂತ ಹೊರಗಡೆ ಬಂದು ಕೂತ್ಕೊಂಡೆ. ಎಷ್ಟಂತ ಒಳಗಡೆ ಕೂರದ್ ಕಣೆ. ಅಡುಗೆ ಕೆಲಸ ಬಂದು ಲಗೂನ್ ಮುಗಿಸೇನೆ ಇವತ್ತು. ಪ್ಯಾಟಿಗೊಂದು ಹೋಗೋಕ್ಕದೆ ಕಣೆ. ಅದಕ್ಕೆ ಎಂತ ಕೂರಕ್ಕಾಗದೇನೆ ಸರೋಜಾ. ಒಲೆ ಮುಂದೆ ಹಿಂಗಂತ ಕೂರಕ್ಕಾಗಲ್ಲ ಕಣೆ. ಒಂದು ಬೇವು ಇಳೀತದೆ ಕಣೆ. ಅಯ್ಯೋ ಕೂರಕ್ಕಂತ ಆಗಲ್ಲ, ಪೂರಾ ಬಟ್ಟೆ ಪೂರ ಒದ್ದೆ ಆಗಿ ಹೋಗ್ಯದ ನೋಡು. ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡೆ ಕಣೆ. ಈ ಸತಿ ಭಾರಿ ಸೆಕೆ ಮಾತ್ರ. ಅಲ್ಲ ಎಂತಾಗ ಹೋಗ್ಯದೆ ಅಂತ. ನಮ್ಮ ಕಡೆ ಆ ಥರ ಗಿಡ ಮರ ಎಲ್ಲ ಇರೋದು ಕಣೆ, ಆದರೂ ಈ ಥರ ಸೆಕೆ ಬೀಳ್ತಾ ಇದೆ. ಇನ್ನೇ ಅದೇ ಅಂದಾಜು ಮಾಡ್ತಾ ಇದ್ದೆ. ಆ ಬಯಲ್ಸೀಮೆ ಕಡೆಗೆಲ್ಲ ಪಾಪ ಕಣೆ, ರೈತರೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡವು ಹೆಂಗೆ ಮಾಡ್ಕೋತಾರೆ ಏನೋ ನೋಡು. ಅಯ್ಯೋ ಅವ್ರ ಕತೆ ಕೇಳಬೇಡಿ ಕಣ್ರಿ, ಆ ಥರ ಬಿಸಿಲು ಆ ಕಡೆಗೆ. ನಮ್ಮ ಕಡೆಗೆ ಆಗಲ್ಲ ಪಾಪ, ಹೆಂಗೆ ಮಾಡ್ಕೊ ಹೋತಾವ. ಹೌದು ಕಣೆ ಪುಣ್ಯದ ಕಿತ್ತಿ. ಅಲ್ಲ ನೀ ಯಾವ ಕಡೆ ಹೊಂಟಿರೋದು? ಎಂಥದಿಲ್ರಿ ಅತ್ತಿಗೆಮ್ಮ, ತೋಟದ ಕಡೆ ಹೋಗ್ತಾ ಇದ್ದೆ. ನೀವು ಹಾಗೆ ಹೊರಗಡೆ ಕಂಡ್ರಲ್ಲ, ಮಾತಾಡ್ಸ್ಕೊ ಹೋಗೋಣ ಅಂತ ನಿಂತೆ. 1-2 ಜೀರಿಗೆ ಮೆಣಸು ತಗೋಬರೋಣ ಅಂತ ಹೋಗ್ತಾ ಇದ್ದೆ ಕಣ್ರಿ. ಆ ಪ್ಯಾಟೆ ಮೆಣಸು ತಿಂದು ನಮ್ಮನೆ ಗುಣಸುಗೆ ಬೀದಿ ಸುರಿ ಆಗ್ಯದ ಕಣ್ರಿ. ಹಾಳಾಗಕ್ಕೆ ಎಂಥ ಹೊಟ್ಟೆಲೆಲ್ಲ ಒಂಥರ ಬೆಂಕಿ ಕೊಟ್ಟಂಗೆ ಆಗದು ಕಣ್ರಿ. ನನಗೂ ಆಗಲ್ಲ ಅಂತ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗೋದು ಸಾಯಕ್ಕೆ. ಅದಕ್ಕೆ ಈ ತಂಪರ ಜೀರಿಗೆ ಮೆಣಸು, ಅದಕ್ಕೆ 1-2 ತಗೋ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಯ್ಯೋ ಪ್ಯಾಟೆ ಮೆಣಸಿಗೆ ಒಂದು ದೊಡ್ಡ ನಮಸ್ಕಾರ ಕಣೆ.
ಆಗಲ್ಲ ಅದನ್ನ ತಿನ್ನಕ್ಕೆ. ನನ್ನ ಹತ್ರನೂ ಆಗಲ್ಲ, ನನಗೂ ಆಗಲ್ಲ ನೋಡು. ನನಗೂ ಹಾಗೆ ಆಗತ್ತೆ ಕಣೆ, ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗಿ ಯಪ್ಪ ಕೇಳಬೇಡ. ಹೌದು ಕಣ್ರಿ ಅದಕ್ಕೆ ಅಮ್ಮ, ಅದಕ್ಕೆ ತೋಟದ ಕಡೆ ಹೋಗ್ತಾ ಇದ್ದೆ, ಒಂದು 2 ಸೂಜಿ ಮೆಣಸು ತಗೋಬರ್ಬೇಕಂತ. ಅದಾವ ಎಂಥ ಕತೆನ. ಮೊನ್ನೆ ನೋಡ್ಕೊ ಬಂದಿದ್ದೆ, ಹಣ್ಣಾಗಿದ್ವು, ಅದನ್ನೇ 2 ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೆ. ಕಾಗೆ ಇಟ್ಟವ ಎಂಥದೇನ ನೋಡಿ. ಹ್ಞೂ, ಕಾಗೆ ಕಣ್ಣಿಗೆ ಕಾಣೋದು ಬೇಡ, ಎಲ್ಲರೂ ಕಂಡ್ಕೂತು ಅಂದರೆ ತಿನ್ಕೊಂಡೇ ಹೋಗ್ತದೆ. ಅಲ್ಲ ಏನ್ರಿ ಅದೇಯಮ್ಮ, ಪ್ಯಾಟೆ ಹೋದಿನಂತ ಹೇಳ್ತಾ ಇದ್ರಿ. ಅಯ್ಯೋ ಸರೋಜ, ಎಂತ ಕೇಳ್ತೀಯ ಕಣೆ ನನ್ನ ಕತೆ. ಆ ಬೆಂಕಿ ಬಿದ್ದು ಹಲ್ಗೊಂದು ಹೊಟ್ಟೆ ಬಿದ್ದು ಗೊತ್ತಿರೋದಲ್ಲೇ, ಹೋದ ವರ್ಷ ಹೋಗಿ ಸಿಮೆಂಟ್ ತುಂಬಿಸ್ಕೊ ಬಂದಿದ್ನಲೆ. ಅಯ್ಯೋ ಮರ್ಗೆತೆ, ಮತ್ತೂ ಹಾಗೆ ಆಗ್ಯದ ಕಣೆ, ಪೂರಾ ಹೊಟ್ಟೆ ಬಿದ್ದು ಹೋಗ್ಯದೆ. ಹೋದ ಸತಿನೇ ಬಡ್ಕೊಂಡೆ ಆ ಡಾಕ್ಟ್ರಿಗೆ. ಮತ್ತೆ ಹಲ್ಲೆ ಕಿತ್ತು ಒಗಾಯಿಸಿ ಮರ್ರ, ನನ್ನ ಹತ್ರ ಬದುಕೋಕ್ಕಾಗಲ್ಲ ಅಂತ. ಬ್ಯಾಡ ಕಣ್ರಿ ಅಮ್ಮ, ಮತ್ತೆ ಸಿಮೆಂಟ್ ತುಂಬಿದ್ರೆ ಸಮ ಆಗೋದು ಅಂತ ಹೇಳಿದ್ರು. ಸತ್ಕು ಹೋಲಿ ಅಂತ ತುಂಬಿಸ್ಕೆ ಬಂದೆ ಕಣೆ. ಬೆಂಕಿಟ್ಟಿದ್ದು ಹಲ್ಲು ಮತ್ತೆ ಸಿಮೆಂಟ್ ಕಿತ್ತು ಹೋಗ್ಯದೆ, ಎಂತ ಹಾಳ. ಅಯ್ಯೋ ದೇವ್ರಿ, ಹೌದೇನ್ರಿ ಅತಿಯಮ್ಮ, ಮತ್ತೆಂತ ಕಿತ್ತೋತದು? ಅಲ್ಲ, ಒಂದು ವರ್ಷ ಮಾತ್ರ ಅಲ್ರಿ ಬಂದಿರೋದದು, ಅದು ಯಾವ ಥರ ಸಿಮೆಂಟ್ ಹಾಕ್ಯಾನವ? ಅದನ್ನೇ ಹೇಳದ್ ಕಣೆ, ಎಂಥ ಸಿಮೆಂಟ್ ಹಾಕ್ಯಾನ ಏನ, ಪೂರಾ ಕಿತ್ತು ಹೋಗ್ಯದೆ. ಅದಕ್ಕೆ ಈ ಸತಿ ಹೋಗ್ಕೊಂಡು ಹಲ್ಲಿ ಕಿತ್ತು ಒಗಾಯಿಸಿ ಅಂತ ಹೇಳ್ಬೇಕಂತ ಅದೀನಿ ಕಣೆ. ಏನು ನನ್ನ ಹಲ್ಲಿಗೆ ರೋಗ ಬರೋದೆ? ನೋಡೋದು ಹೆಂಗೆ ರೀ, ಎಂಥ ತಿನ್ನೋದು ಬ್ಯಾಡ ಕಣೆ ಸರೋಜ. ಹೋಗಲ್ಲೇ ಸಿಕ್ಕಾಕಳದ್ ಕಣೆ. ಅಯ್ಯೋ, ಒಂದು ಜೀವ ಹೋದಂಗೆ ಆತದಂತ. ಆ ಥರ ಹೊಟ್ಟೆ ಬಿದ್ದು ಹೋಗ್ಯದೇನ್ರಿ? ನೋಡೇನು ಮರ್ರ, ಬಾಯಿ ಕಳೀರಿ ನೋಡ್ತೀನಿ ಅತ್ಲಾಗೆ. ಅಯ್ಯಯ್ಯೋ ಅತ್ತಿಯಮ್ಮ, ಇದು ಎಂತದ್ರಿ? ಮಳೆಗಾಲದಲ್ಲಿ ರಸ್ತೆ ಗುಂಡಿ ಬಿದ್ದಂಗೆ ಬಿದ್ದದಲ್ರಿ. ಅಲ್ಲ, ಆ ಥರ ಹೊಟ್ಟೆ ಬಿದ್ದು ಹೋಗ್ಯದೆ, ನೀವು ಎಂತ ಸುಮ್ಮನದಿರೇನ್ರಿ? ಅದೇ ಕಣೆ, ನಾನು ಅದಕ್ಕೆ ಹೆಂಗೂ ಸಹಿಸ್ಕೋದೀನಿ ಗೊತ್ತಾ. ಎಂತ ತಿನ್ನೋದು ಬೇಡ, ಎಲ್ಲ ಪೂರ ಹೊಟ್ಟೆ ಒಳಗೆ ಹೋಗೋದು ಕಣೆ. ನನ್ನ ಅಂದಾಜು ಸಿಕ್ಕಿದ್ದೆಲ್ಲ ತಿಂದ್ರೆ ನಮ್ಮರ್ರ ನೀವು, ಇಲ್ಲಾಂದ್ರೆ ಒಂದು ವರ್ಷಕ್ಕೆಲ್ಲ ಹಂಗೆ ಹೋಗಲ್ರಿ ಸಿಮೆಂಟು. ನಾ ಹೋದ ಸತಿನ ಬಂದಾಗೆ ಹೇಳಿದ್ದೆ ನಿಮಗೆ. ಮತ್ತು ಅದಕ್ಕೆ ಅಮ್ಮ ಹಮಾಮ್ ಸಿಹಿಯ ಮಾತ್ರ ತಿನ್ನಕ್ಕೆ ಹೋಗಬೇಡಿ ಅಂತ. ನನ್ನ ಅಂದಾಜು ನೀವು ಸಿಹಿಯ ಬಿಟ್ಟಿದ್ದೆ ಸುಳ್ಳು ನೋಡ್ರಿ, ಇಲ್ಲಾಂದ್ರೆ ಹಾಗೆಲ್ಲ ಆಗಲ್ಲಪ್ಪ. ಇಲ್ಲ ಕಣೆ, ತಿನ್ನೋದು ಅಪರೂಪ ಅಂತ ಸಿಹಿ ಅಂತ ದಿನ ಮಾಡ್ತೀವೇನೆ ನೀನೊಂದು. ಹಾಗೆ ನೋಡಿ, ಈ ಸತಿ ಹೋಗಿ ಆ ಹಲ್ಲೆ ಕಿತ್ತಾಕಕ್ಕೆ ಹೇಳಿ, ಮತ್ತೆಂತ ಮಾಡ್ತೀರಿ? ಆ ಹೊಟ್ಟೆ ಇಟ್ಕೊಂಡು ಯಪ್ಪ ಒಂದು ಹೆಂಗೆ ಸಹಿಸ್ಕೋತೀರೇನ ನೀವು? ಆ ಥರ ಹೊಟ್ಟೆ ಬಿದ್ದದೆ. ಮತ್ತು ದಿನಕ್ಕೆ 2 ಸರಿ ಬ್ರಷ್ ಮಾಡ್ಬೇಕು ಕಣ್ರಿ, ನೀವೆಂತ ಒಂದೇ ಸತಿ ಮಾಡ್ತೀರೇನಾ? ಎಲ್ಲಿ ಕಣೆ, ಬೆಳಗ್ಗೆ ಒಂದ್ಸತಿ ಮಾಡ್ತೀನಿ, ಎಲ್ಲರೂ ನೆನಪಾದರೆ ರಾತ್ರಿ ಮಾಡ್ತೀನಿ ಅట్లాಗೆ. ಅಲ್ಲ ಕಣ್ರಿ, ರಾತ್ರಿ ಊಟ ಆದಮೇಲೆ ಬ್ರಷ್ ಮಾಡಬೇಕು, ಕನಕಿರ್ತದೆ ಹಲ್ಲು ಗೊತ್ತಾ? ಮತ್ತು ನೀವು ಯಾವ ಡಾಕ್ಟ್ರ್ ಹತ್ರ ಹೋಗಿದ್ದು? ಆ ಬಸ್ ಸ್ಟ್ಯಾಂಡ್ ಹತ್ರ ಅದಾನಲ್ಲ ಅವನಾ? ಹೌದು ಕಣೆ, ಅದೇ ಬೆಂಕಿ ಬಿದ್ದ ಡಾಕ್ಟ್ರು. ಹಾಂ, ಬಸ್ ಸ್ಟ್ಯಾಂಡ್ ಹತ್ರ ಅದಾನಲ್ಲ, ತಲೆ ಮೇಲೆ ಕೂದಲಿಲ್ಲ ನೋಡು, ಅದೇ ಡಾಕ್ಟ್ರು. ಅಲ್ಲ ನೋಡೋದು ಹಂಗೆ ರೀ, ಅಲ್ಲಿ ತರಕಾರಿ ಪ್ಯಾಟೆ ಹತ್ರ ಒಬ್ಬನೇ ಅದಾನಲ್ರಿ, ಗಾನಾಕಿದ್ದ ಕಣ್ರಿ, ವಯಸ್ಸಾಗಿಲ್ಲ, ಸಣ್ಣ ಹುಡುಗನೇ ಅಂತವನೇ ನೋಡಿ, ಗಾನಾಕ್ ನೋಡ್ತಾನಂತೆ. ಮೊನ್ನೆ ಲೋಲಾಕ್ಸಿ ಹೋಗ್ಕೊಂಡು ಅದೇಂಥದ್ದು ಹಲ್ಲಿಗೆ ಕ್ಯಾಪ್ ಹಾಕ್ತಾರಂತಲ್ರಿ, ಹಾಕ್ಸ್ಕೊ ಬಂದದೆ, ಗಾನಾಕ್ ಹಾಕ್ತಾನಂತೆ. ಮತ್ತು ದುಡ್ಡು ಸ್ವಲ್ಪ ಕಮ್ಮಿನೇ ಅಂತೆ ಕಣ್ರಿ. ಇವನತ್ರ ಎಂತ ಹೋಗಿರೋದು ಕಣ್ರಿ, 3 ಹೊತ್ತು ಮೊಬೈಲ್ ಹಿಡ್ಕೊ ಇರ್ತಾನಂತೆ. ಸಮ ನೋಡಲ್ಲ ಮರ, ಹಲ್ಲು ಕಿತ್ತಾಗಿ ಅಂದರೆ ಸಿಮೆಂಟ್ ಹಾಕಿ ಕಳಿಸೋದು, ಇಂಥದ್ದೇ ಮಾಡ್ತಾನಂತೆ. ಗಾನಾಕಿಲ್ಲ ಕಣ್ರಿ. ಹೋಗಿ ಅವನ ಹತ್ರ ಸಿಕ್ಕಾಕೊಂಡಿರಿ ನೀವು. ಈ ಸತಿ ತರಕಾರಿ ಮಾರ್ಕೆಟ್ ಆದ್ರಾದರೂ ಹೋಗ್ಬನ್ನಿ. ನೋಡ್ತೀನಿ ಕಣೆ, ಹೋದ ಸತಿ ಇವನ ಹತ್ರನೇ ಹೋಗಿರೋದಲ್ಲ, ಮತ್ತಲ್ಲಿ ಹೋದ್ರೆ ಸಮ ಗೊತ್ತಾಗಲ್ಲ ಅವನಿಗೆ. ನೋಡ್ತೀನಿ ಅತ್ಲಾಗೆ, ಇದೊಂದು ಸರಿ ಹೋಗಿ ನೋಡ್ತೀನಿ, ಹಲ್ಲು ಕಿತ್ತಾಕಿ ಅಂತ ಹೇಳ್ತೀನಿ ಅತ್ಲಾಗೆ, ಎಂತ ಮಾಡ್ತಾನಂತ ನೋಡೋಣ. ನಿಮ್ಮ ಹಲ್ಲು ಮಾತ್ರ ನೋಡೋಕ್ಕಾಗಲ್ಲ ಕಣ್ರಿ, ಎಂತಾರು ಒಂದು ಮಾಡ್ಕೊ ಬನ್ನಿ ಹೋಗಿ, ಮತ್ತು ತಡ ಮಾಡಬೇಡಿ, ಇವತ್ತೇ ಹೋಗಿ ಆತ. ಎಂತ ನಿಮ್ಮನೆ ಗಂಡಸನ ಕರ್ಕೊ ಹೋಗ್ತೀರಾ? ಇಲ್ಲ ಕಣೆ,
ನಮ್ಮನೆ ಗುಣಸು ಏನು ಬರೋಲ್ಲ. ತಮ್ಮಣಿ ಪುಟ್ಟಿನೇ ಕರ್ಕೊ ಹೋಗ್ತೀನಿ. ನಾವೊಬ್ಬಳೇ ಹೋದ್ರೆ ಗೊತ್ತಾಗಲ್ಲ ಮಾತ್ರ. ಅದಕ್ಕೆ ತಮ್ಮಣಿ ಪುಟ್ಟಿನ ಕರ್ಕೊ ಹೋಗ್ತೀನಿ. ಆತ್ರಿ ಅತ್ತಿಗೆಮ್ಮ, ಹಾಗೆ ಮಾಡಿ ಅತ್ಲಗೆ ನಾ ಬತ್ತೀನಾತ. ಹ್ಞೂ ಆತ್ ಕಣೆ ಸರೋಜ.